ಇನ್ನು ಸುಜಾತಾ ಭಟ್ ಮಗಳಿಗೆ ಅನನ್ಯ ಅಂತ ಹೆಸರಿಟ್ಟಿದ್ಯಾಕೆ? ಅನನ್ಯ ಅಂತ ಹೆಸರಿಡುವ ಹಿಂದೆ ಒಂದು ರೋಚಕ ಸ್ಟೋರಿ. ಅನನ್ಯ ಭಟ್ ಅಂತ ಹೆಸರಿಟ್ಟಿದ್ಯಾಕೆ ಈ ಬುರುಡೆ ಗ್ಯಾಂಗ್? ಸುಜಾತಾ ಭಟ್ಗೆ 60 ವರ್ಷವಾದ ಕಾರಣ ಒಂದು ಚೂರು ಮರೆವಿನ ಕಾಯಿಲೆ. ಹೀಗಾಗಿ ಸುಜಾತಾ ಭಟ್ ನೆನಪಿರುವ ಹೆಸರಿಡಬೇಕು ಅಂತ ಚರ್ಚೆಯಾಗುತ್ತೆ. ಆ ಗ್ಯಾಂಗ್ನಲ್ಲಿದ್ದ ವಕೀಲೆ ಅನನ್ಯ ಅನ್ನೋ ಜೊತೆ ಸುಜಾತಾ ಭಟ್ ಸ್ನೇಹ ಇರುತ್ತೆ. ಅನನ್ಯ ಹೆಸರನ್ನ ಈಕೆ ಪದೇ ಪದೇ ಹೇಳುತ್ತಿರ್ತಾರೆ. ಹಾಗಾಗಿ ಈ ಹೆಸರು ಮರೆಯೋ ಹಾಗಿಲ್ಲ. ಸುಜಾತಾ ಭಟ್ ಅನನ್ಯ ಭಟ್ ಅನ್ನೋ ಹೆಸರನ್ನ ಫೈನಲ್ ಮಾಡ್ತಾರೆ ಈ ಗ್ಯಾಂಗ್. ಸುಜಾತಾ ಭಟ್ ಮಗಳು ಅನನ್ಯ ಭಟ್ ಅಂತ ಹೆಸರಿಡೋದಕ್ಕೆ ಈ ಗ್ಯಾಂಗ್ ನಿರ್ಧಾರ ಮಾಡುತ್ತೆ. ಅನನ್ಯ ಭಟ್ ಡಾಟರ್ ಆಫ್ ಅನಿಲ್ ಭಟ್ ಅಂತ ನಾಮಕರಣ ಮಾಡಿಬಿಡ್ತಾರೆ. ವಕೀಲರ ತಂಡದಲ್ಲಿದ್ದ ಒಬ್ಬ ವಕೀಲೆಯ ಹೆಸರು ಅನನ್ಯ. ಸುಜಾತಾ ಭಟ್ಗೆ ಅನನ್ಯ ಜೊತೆ ಸ್ನೇಹ ಬೆಳೆಯುತ್ತೆ. ಆಗಾಗ ಅನನ್ಯ ಅನನ್ಯ ಅಂತಿರ್ತಾರೆ. ಆಗ ಈ ಗ್ಯಾಂಗ್ಗೆ ತಲೆಯಲ್ಲಿ ಹೊಳೆಯೋದೇನಂದ್ರೆ, ಇಲ್ಲದೆ ಇರೋ ಮಗಳು ಇದಾಳೆ ಅಂತ ಸೃಷ್ಟಿ ಮಾಡುವಾಗ ಆಕೆಗೊಂದು ಹೆಸರು ಬೇಕಲ್ಲ, ಅದನ್ನ ಅನನ್ಯ ಭಟ್ ಡಾಟರ್ ಆಫ್ ಅನಿಲ್ ಭಟ್ ಅಂತ ಇಟ್ಟು ಬಿಡೋಣ ಅಂತ ನಿರ್ಧಾರ ಮಾಡ್ತಾರೆ. ಹಾಗೆ ಸೃಷ್ಟಿಯಾಗಿದ್ದು ಅನನ್ಯ ಭಟ್ ಅನ್ನುವ ಪಾತ್ರ. ಅನನ್ಯ ಭಟ್ ಅಂತ ಹೆಸರಿಟ್ಟಿದ್ಯಾಕೆ ಈ ಬುರುಡೆ ಗ್ಯಾಂಗ್? ಸುಜಾತಾ ಭಟ್ಗೆ 60 ವರ್ಷವಾದ ಕಾರಣ ಒಂದು ಚೂರು ಮರೆವಿನ ಕಾಯಿಲೆ. ಹೀಗಾಗಿ ಸುಜಾತಾ ಭಟ್ ನೆನಪಿರುವ ಹೆಸರಿಡಬೇಕು ಅಂತ ಚರ್ಚೆಯಾಗುತ್ತೆ. ಆ ಗ್ಯಾಂಗ್ನಲ್ಲಿದ್ದ ವಕೀಲೆ ಅನನ್ಯ ಅನ್ನೋ ಜೊತೆ ಸುಜಾತಾ ಭಟ್ ಸ್ನೇಹ ಇರುತ್ತೆ. ಅನನ್ಯ ಹೆಸರನ್ನ ಈಕೆ ಪದೇ ಪದೇ ಹೇಳುತ್ತಿರ್ತಾರೆ. ಹಾಗಾಗಿ ಈ ಹೆಸರು ಮರೆಯೋ ಹಾಗಿಲ್ಲ. ಸುಜಾತಾ ಭಟ್ ಅನನ್ಯ ಭಟ್ ಅನ್ನೋ ಹೆಸರನ್ನ ಫೈನಲ್ ಮಾಡ್ತಾರೆ ಈ ಗ್ಯಾಂಗ್. ಸುಜಾತಾ ಭಟ್ ಮಗಳು ಅನನ್ಯ ಭಟ್ ಅಂತ ಹೆಸರಿಡೋದಕ್ಕೆ ಈ ಗ್ಯಾಂಗ್ ನಿರ್ಧಾರ ಮಾಡುತ್ತೆ. ಅನನ್ಯ ಭಟ್ ಡಾಟರ್ ಆಫ್ ಅನಿಲ್ ಭಟ್ ಅಂತ ನಾಮಕರಣ ಮಾಡಿಬಿಡ್ತಾರೆ. ವಕೀಲರ ತಂಡದಲ್ಲಿದ್ದ ಒಬ್ಬ ವಕೀಲೆಯ ಹೆಸರು ಅನನ್ಯ. ಸುಜಾತಾ ಭಟ್ಗೆ ಅನನ್ಯ ಜೊತೆ ಸ್ನೇಹ ಬೆಳೆಯುತ್ತೆ. ಆಗಾಗ ಅನನ್ಯ ಅನನ್ಯ ಅಂತಿರ್ತಾರೆ. ಆಗ ಈ ಗ್ಯಾಂಗ್ಗೆ ತಲೆಯಲ್ಲಿ ಹೊಳೆಯೋದೇನಂದ್ರೆ, ಇಲ್ಲದೆ ಇರೋ ಮಗಳು ಇದಾಳೆ ಅಂತ ಸೃಷ್ಟಿ ಮಾಡುವಾಗ ಆಕೆಗೊಂದು ಹೆಸರು ಬೇಕಲ್ಲ, ಅದನ್ನ ಅನನ್ಯ ಭಟ್ ಡಾಟರ್ ಆಫ್ ಅನಿಲ್ ಭಟ್ ಅಂತ ಇಟ್ಟು ಬಿಡೋಣ ಅಂತ ನಿರ್ಧಾರ ಮಾಡ್ತಾರೆ. ಹಾಗೆ ಸೃಷ್ಟಿಯಾಗಿದ್ದು ಅನನ್ಯ ಭಟ್ ಅನ್ನುವ ಪಾತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.